ನಮಸ್ಕಾರ. RRR ಢವ ಢವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ನಾವಿವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮ್ಮ ಮುಂದಿಡ್ತಿದ್ದೀವಿ. ಅರೆ ಏನಪ್ಪ, ಯಾವಾಗ್ಲೂ ಕೊರೋನಾ ಬಗ್ಗೆ ಹೇಳ್ತಾರೆ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ನಾವೀಗ ನಿಮಗೆ ಹೇಳೋಕ್ ಹೊರಟಿರೋ ಸ್ಟೋರಿ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಆರ್ ಸಂಜೀವಿನಿಯ ರಹಸ್ಯ. ಇದೇನಿದು RRR ಅಂತ ಯೋಚಿಸ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. RRR ಇದು ಕೊರೋನಾ ಸಂಜೀವಿನಿ ರಹಸ್ಯ. $780 ಕೋಟಿ ಜನರಿಗೆ ಭರವಸೆ ಮೂಡಿಸಿದ RRR. ಆರ್ ಸಂಜೀವಿನಿ ಅಮೆರಿಕ, ಬ್ರೆಜಿಲ್ ದೇಶಗಳನ್ನ ಕಾಪಾಡುತ್ತಾ $2 ಕೋಟಿ ಸೋಂಕಿತರು, 7 ಲಕ್ಷಕ್ಕೂ ಅಧಿಕ ಸಾವು. ಅಮೆರಿಕದಲ್ಲಿ 50 ಲಕ್ಷ ಸೋಂಕಿತರು. ಬ್ರೆಜಿಲ್ನಲ್ಲಿ 30 ಲಕ್ಷ ಸೋಂಕಿತರು. ಭಾರತದಲ್ಲೂ 22 ಲಕ್ಷ ಸೋಂಕಿತರು. ಕೊರೋನಾ ರನ್ನಿಂಗ್ ರೇಸ್. ಜಗತ್ತಿನಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ 2 ಕೋಟಿ ಗಡಿ ದಾಟಿದೆ. ಇಲ್ಲಿವರೆಗೂ ಕೊರೋನಾಗೆ 7 ಲಕ್ಷಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಕೊರೋನಾ ಪೀಡಿತ ರಾಷ್ಟ್ರಗಳ ಪೈಕಿ ಅಮೆರಿಕವೇ ಮೊದಲಿದ್ದು, ಅಮೆರಿಕದಲ್ಲಿ 50 ಲಕ್ಷಕ್ಕೂ ಅಧಿಕ ಸೋಂಕಿತರಿದ್ದಾರೆ. 2ನೇ ಸ್ಥಾನದಲ್ಲಿ ಬ್ರೆಜಿಲ್ ದೇಶವಿದ್ದು, ಬ್ರೆಜಿಲ್ನಲ್ಲಿ 30 ಲಕ್ಷಕ್ಕೂ ಅಧಿಕ ಸೋಂಕಿತರಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಭಾರತ ಇದ್ದು, ಭಾರತದಲ್ಲೂ ಬರೋಬ್ಬರಿ 22 ಲಕ್ಷ ಸೋಂಕಿತರಿದ್ದಾರೆ. ಇದೀಗ ಆತಂಕಕಾರಿ ವಿಷಯ ಏನಂದ್ರೆ, ಅಮೆರಿಕಾಗಿಂತಲೂ ಬ್ರೆಜಿಲ್ಗಿಂತಲೂ ಭಾರತದಲ್ಲೇ ಕೊರೋನಾ ರನ್ನಿಂಗ್ ರೇಸ್ ದುಪ್ಪಟ್ಟಾಗಿದೆ. ಕೇವಲ 21 ದಿನದಲ್ಲಿ ಭಾರತದಲ್ಲಿ 10 ಲಕ್ಷ ಜನರಿಗೆ ಕೊರೋನಾ ಕಾಡ್ತಿದೆ. ಹಿಂಗಾಗಿ ಈಗ ಕೊರೋನಾಗೆ ಆರ್ ಸಂಜೀವಿನಿ ನೆನಪಾಗ್ತಿದೆ. ಏನಿದು ಕೊರೋನಾ ರಹಸ್ಯ ಬಿಚ್ಚಿಡ್ತಿರೋ RRR ಸಂಜೀವಿನಿ ಸೀಕ್ರೆಟ್? ಅಮೆರಿಕ, ಬ್ರೆಜಿಲ್ನ ಹಿಂದಕ್ಕೆ ನಂಬರ್ 1 ಸ್ಥಾನಕ್ಕೆ ಇರುತ್ತಾ ಭಾರತ? ಹೌದು, ಜಗತ್ತಿನ ನಾನಾ ದೇಶಗಳಿಗೆ ಈಗ RRR ಢವಢವ ಶುರುವಾಗಿದೆ. ಆರ್ ಸಂಜೀವಿನಿ ಕೈ ಸೇರುತ್ತಾ ಇಲ್ವಾ ಅನ್ನೋ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಕೊರೋನಾಗೆ ಮಂಗಳ ಮಾಡೋಕೆ ಅಂತಾನೆ ಆರ್ ಸಂಜೀವಿನಿ ರೆಡಿಯಾಗಿದೆ. ಇನ್ನೇನು ಆರ್ ಸಂಜೀವಿನಿ ಕೊರೋನಾಗೆ ಮುಕ್ತಿ ನೀಡೋಕೆ ಮಾರುಕಟ್ಟೆಗೆ ಬರೋ ಸಾಧ್ಯತೆ ಇದೆ. ಇಷ್ಟಕ್ಕೂ ಏನಿದು ಆರ್ ಸಂಜೀವಿನಿ?
ಇದು ಹೇಗೆ ಕೊರೋನಾಗೆ ಕೊನೆಯಾಡುತ್ತೆ ಅಂದ್ರ ಈ ರಹಸ್ಯವನ್ನ ಹೇಳೋ ಮುಂಚೆ ಕೊರೋನಾ ಭಾರತಕ್ಕೆ ಅದೆಂಥ ಎಚ್ಚರಿಕೆ ನೀಡುತ್ತಿದೆ, ಯಾಕೆ ಭಾರತಕ್ಕೆ ಈಗ ಆರ್ ಸಂಜೀವಿನಿ ನೆನಪಾಗಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ ಕೇಳಿ ವೀಕ್ಷಕರೇ. ಅಮೆರಿಕ ಈಗ ಫಸ್ಟ್ ಇದೆ, ಬ್ರೆಜಿಲ್ ಈಗ ಸೆಕೆಂಡ್ ನಲ್ಲಿದೆ, ಭಾರತ 3ನೇ ಸ್ಥಾನದಲ್ಲಿದೆ. ಆದ್ರೆ ಇನ್ನೊಂದು ತಿಂಗಳು ಕಳೆದ್ರೆ ಭಾರತ ಮೊದಲನೇ ಸ್ಥಾನ ಏರುತ್ತೆ ಅನ್ನೋ ಆತಂಕವೇ ಈಗ ಭಾರತವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹಾಗಾದ್ರೆ ಕೊರೋನಾ ಪೀಡಿತ ರಾಷ್ಟ್ರಗಳ ಸಾಲಲ್ಲಿ ಅಮೆರಿಕ, ಬ್ರೆಜಿಲ್ನ ಹಿಂದಿಕ್ಕಿ ಭಾರತ ನಂಬರ್ 1 ಸ್ಥಾನಕ್ಕಿರುತ್ತೆ. ಹೌದು, ಭಾನುವಾರದ ಕೊರೋನಾ ಕೇಸ್ ಲೆಕ್ಕಾಚಾರ ನೋಡೋದಾದ್ರೆ ದೈನಂದಿನ ಕೇಸ್ನಲ್ಲಿ ಭಾರತವೇ ಮುಂದಿದೆ. ಅಮೆರಿಕದಲ್ಲಿ 47,849 ಕೇಸ್ ದಾಖಲಾದ್ರೆ ಬ್ರೆಜಿಲ್ನಲ್ಲಿ 22,213 ಕೇಸ್ ದಾಖಲಾಯಿತು. ಆದರೆ ಈ ಎರಡು ದೇಶಗಳಿಗಿಂತಲೂ ಹೆಚ್ಚು ಅಂದ್ರೆ ಬರೋಬ್ಬರಿ 63,623 ಕೇಸು ಒಂದೇ ದಿನಕ್ಕೆ ಭಾರತದಲ್ಲಿ ಕಂಡು ಬಂದಿದೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಭಾರತದಲ್ಲಿ ಕೊರೋನಾ ಇನ್ನೆಷ್ಟು ವೇಗವಾಗಿ ಹರಡ್ತಾ ಇದೆ ಅನ್ನೋದನ್ನ. ಭಾರತದೆಲ್ಲೆಡೆ ಕೊರೋನಾ ರಣವೇಗವಾಗಿ ಹರಡ್ತಾ ಇದೆ ನಿಜ, ಆದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಕೊರೋನಾ ಸೋಂಕು ಹರಡುವಿಕೆಯ ದ್ವಿಗುಣ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಇದರಿಂದ ಕರ್ನಾಟಕ ಈಗ ತಕ್ಕ ಮಟ್ಟಿಗೆ ನಿಟ್ಟುಸಿರು ಬಿಡ್ತಾ ಇದೆ. ಆದರೆ 21 ದಿನಕ್ಕೆ ಕೊರೋನಾ ಸೋಂಕಿನ ಪ್ರಮಾಣ ದ್ವಿಗುಣವಾಗ್ತಿದ್ದು ಮುಂದಿನ 2 ತಿಂಗಳು ಕರ್ನಾಟಕಕ್ಕೆ ಕಂಟಕ ಕಾಡುವ ಬಗ್ಗೆ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕಕ್ಕೆ 2 ತಿಂಗಳು ಅಪಾಯನ? 2 ತಿಂಗಳು ರಾಜ್ಯದಲ್ಲೂ ಕೊರೋನಾ ರೌದ್ರಾವತಾರ ತಾಳುತ್ತಾ ಜಗತ್ತನ್ನೇ ಸಾವಿನಿಂದ ಕಾಪಾಡುತ್ತಾ ಆರ್ ಸಂಜೀವಿನಿ. ಹೌದು, ಕರ್ನಾಟಕದಲ್ಲಿ 1,82,000 ಜನರಿಗೆ ಕೊರೋನಾ ಕಾಡ್ತಿದೆ. ಎಷ್ಟು ಕೇಸ್ಗಳಲ್ಲಿ ಈಗ ಆಕ್ಟಿವ್ ಆಗಿರೋದು ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ 79,000 ಮಂದಿ. ಹತ್ತತ್ರ ಕರ್ನಾಟಕದಲ್ಲಿ 1 ಲಕ್ಷ ಜನರು ಗುಣಮುಖರಾಗಿದ್ದು ಅವರವರ ಮನೆ ಸೇರಿದ್ದಾರೆ. ಆದ್ರೆ ಕೊರೋನಾಗೆ ಸಿಲುಕಿ ಸಾವನ್ನಪ್ಪಿದವರ ಸಂಖ್ಯೆ 3,300ಕ್ಕೂ ಅಧಿಕವಾಗ್ತಿದೆ. ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬೆಚ್ಚಿ ಬೀಳಿಸ್ತಾ ಇರೋ ವಿಷಯ ಏನಂದ್ರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಪರ್ಕ ಹೊಂದಿದ್ದವರೇ 3,92,000 ಜನರಿದ್ದಾರೆ. ಇವರಲ್ಲಿ ಅದೆಷ್ಟು ಜನರಿಗೆ ಕೊರೋನಾ ಬರುತ್ತೋ ಅನ್ನೋದೇ ಸದ್ಯದ ಆತಂಕವಾಗಿದೆ. ಹೀಗಾಗಿನೇ ಈಗ ಕರ್ನಾಟಕಕ್ಕೂ ನೆನಪಾಗ್ತಿದೆ ಆರ್ ಸಂಜೀವಿನಿ. ಸಿಲಿಕಾನ್ ಸಿಟಿ ಬೆಂಗಳೂರು ಕರ್ನಾಟಕದ ನಂಬರ್ 1 ಹಾಟ್ಸ್ಪಾಟ್ ಜಿಲ್ಲೆ. ಬೆಂಗಳೂರು ನಗರ ಒಂದರಲ್ಲೇ ಕರ್ನಾಟಕದ ಅರ್ಧಕ್ಕರ್ಧ ಸೋಂಕಿತರು ಇರೋದು. ಆದರೆ ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಮೊದಲಿಗಿಂತಲೂ ಸುಧಾರಿಸಿದೆ. ಇದೇ ಈಗ ಎಲ್ಲರ ಕಣ್ಣು ಕಿವಿಯನ್ನ ಅರಳಿಸುವಂತೆ ಮಾಡ್ತಿರೋ ವಿಚಾರ. ಹೌದು, ಜುಲೈ 17ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಕೊರೋನಾದಿಂದ ಸಾವನ್ನಪ್ಪುವವರ ಸಂಖ್ಯೆ ಕಡಿಮೆಯಾಗಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಬಿಬಿಎಂಪಿ ಬಳಸಿದ್ದ 3 ಸೂತ್ರ. ಆ 3 ಸೂತ್ರ ಯಾವುದು ಅಂದ್ರ ನಂಬರ್ 1 ಆಂಟಿಬಾಡಿ ಬೆಳವಣಿಗೆ, ನಂಬರ್ 2 ಪರೀಕ್ಷೆ ಪ್ರಮಾಣ ಹೆಚ್ಚು, ನಂಬರ್ 3 ಟೆಸ್ಟಿಂಗ್, ಟ್ರೇಸಿಂಗ್, ಟ್ರೀಟ್ಮೆಂಟ್. ಈ 3 ಸೂತ್ರದಿಂದ ಬಿಬಿಎಂಪಿ ಬೆಂಗಳೂರನ್ನ ಕಂಟ್ರೋಲ್ಗೆ ತರ್ತಾ ಇದೆ. ಹೀಗಾಗಿನೇ ಈಗ ಬಿಬಿಎಂಪಿ ಕಂಟೋನ್ಮೆಂಟ್ಗೆ ತಿಲಾಂಜಲಿ ಇಟ್ಟಿದೆ. ಹೌದು, ಇದುವರೆಗೂ ಬೆಂಗಳೂರಿನಲ್ಲಿ 716 ಪ್ರದೇಶವನ್ನ ಕಂಟೋನ್ಮೆಂಟ್ ಮಾಡಲಾಗಿತ್ತು. ಇದರಲ್ಲಿ ಈಗ 14,000ಕ್ಕೂ ಹೆಚ್ಚು ಕಂಟೋನ್ಮೆಂಟ್ ಝೋನ್ಗಳನ್ನ ತೆಗೆದಿದ್ದಾರೆ. ಸದ್ಯ ಕರ್ನಾಟಕ ಹಾಗೂ ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಅಂದುಕೊಂಡ ಮಟ್ಟಕ್ಕೆ ಕಡಿಮೆ ಆಗದಿದ್ರು ಅಲ್ಪ ಮಟ್ಟಕ್ಕೆ ಕಡಿಮೆ ಆದಂತೆ ಕಾಣ್ತಾ ಇದೆ. ಆದ್ರೆ ಈಗ ಬೆಂಗಳೂರಿನಲ್ಲೇ 3,90,000 ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಇರೋರು ಇದ್ದಾರೆ ಅಂತಿರೋ ತಜ್ಞರು ಆಗಸ್ಟ್ ಎಂಡ್ಗೆ ಕೊರೋನಾ ಉಲ್ಬಣಿಸೋ ಬಗ್ಗೆ ಎಚ್ಚರಿಸಿದ್ದಾರೆ. ಹಾಗಾದ್ರೆ ಈಗ ಕರ್ನಾಟಕವನ್ನ, ಬೆಂಗಳೂರನ್ನ, ಇಡೀ ಭಾರತವನ್ನ ಕಾಪಾಡುತ್ತಾ ಆರ್ ಸಂಜೀವಿನಿ. ಇಷ್ಟಕ್ಕೂ ಏನಿದು RRR ಸಂಜೀವಿನಿ ರಹಸ್ಯ ಅಂದ್ರ ಅದುವೇ ನೋಡಿ ಜಗತ್ತಿನ ಮೊದಲ ಲಸಿಕೆಯ ಮಹಾರಹಸ್ಯ. ಜಗತ್ತಿನ ಮೊದಲ ಲಸಿಕೆ ಬಿಚ್ಚಿಟ್ಟಿದೆ RRR ಸೀಕ್ರೆಟ್.
ಕೊರೋನಾ ವೈರಸ್ಗೆ ಮದ್ದಿಲ್ಲ ಅನ್ನೋದೇ ಈವರೆಗಿನ ಸುದ್ದಿಯಾಗಿತ್ತು. ಆದ್ರೀಗ ಕೊರೋನಾನ ಕೊಲ್ಲೋ ಸಂಜೀವಿನಿಯೊಂದು ಬರ್ತಿದೆ. ಮುಂದೆ ಅದೇ ದಿವ್ಯೌಷಧವೇ ಇಡೀ ಜಗತ್ತನ್ನ ಕೊರೋನಾದಿಂದ ಕಾಪಾಡಲಿದೆ ಅನ್ನೋ ಭರವಸೆ ಮೂಡಿಸಿದೆ. ಯಾಕಂದ್ರೆ ಈಗ ನಾವು ತೋರಿಸೋ ಲಸಿಕೆ ಇದೆಯಲ್ಲ, ಅದು 3 ಹಂತದ ಕ್ಲಿನಿಕಲ್ ಟ್ರಯಲ್ ಮುಗಿಸಿದೆ. ಯಶಸ್ವಿ ಲಸಿಕೆ ಅನ್ಸ್ಕೊಂಡಿದೆ. 48 ಗಂಟೆಯಲ್ಲಿ ಅಂದ್ರೆ 2 ದಿನದಲ್ಲಿ ರೋಗಿಯನ್ನ ಕಾಪಾಡುವ ಆಶಾ ಕಿರಣವನ್ನ ಮೂಡಿಸಿದೆ. ಇಷ್ಟಕ್ಕೂ ಯಾವುದು ಆ ಲಸಿಕೆ? ಯಾವ ದೇಶ ಕೊರೋನಾಗೆ ಮುಕ್ತಿ ಕೊಡೋ ಲಸಿಕೆಯನ್ನ ಕಂಡು ಹಿಡಿದ್ಬಿಡ್ತು ಅಂದ್ರ ಅದನ್ನೇ ನಾವೀಗ ತೋರಿಸ್ತೀವಿ ನೋಡಿ. 140ಕ್ಕೂ ಹೆಚ್ಚು ಲಸಿಕೆ ಪ್ರೀ ಕ್ಲಿನಿಕಲ್ ಹಂತದಲ್ಲಿದೆ. 3ನೇ ಹಂತದಲ್ಲಿ 6 ಕೊರೋನಾ ಲಸಿಕೆಗಳಿವೆ. 100 ಕಂಪನಿಗಳ ವ್ಯಾಕ್ಸಿನ್ ಗುದ್ದಾಟದಲ್ಲಿ ಗೆಲ್ತಾ RRR. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ದೇಶಗಳು ಕೊರೋನಾ ಲಸಿಕೆ ಯುದ್ಧ ಹೂಡಿವೆ. ಅದರಲ್ಲಿ 140ಕ್ಕೂ ಹೆಚ್ಚು ಲಸಿಕೆಗಳ ಪ್ರಯೋಗ ನಡೀತಾ ಇದೆ. ಅದರಲ್ಲಿ ವಿಶ್ವಕ್ಕೆ ವಿಶ್ವಾಸ ಮೂಡಿಸಿದ ಲಸಿಕೆಗಳಂದ್ರೆ 21 ಲಸಿಕೆ. ಅದರಲ್ಲಿ ಈಗ 3ನೇ ಹಂತ ತಲುಪಿರೋದು ಅಂದ್ರೆ ಬಹುತೇಕ ಯಶಸ್ಸು ಕಂಡಿರೋ ಲಸಿಕೆಗಳಂದ್ರೆ 6 ಔಷಧಿಗಳು. ಹೀಗೆ ಸುಮಾರು 100 ಕಂಪನಿಗಳು ಕೊರೋನಾ ಲಸಿಕೆ ಯುದ್ಧದಲ್ಲಿ ಮಾರ್ಚ್ ತಿಂಗಳಿನಿಂದ ನಿರತವಾಗಿವೆ. ಆದ್ರೆ ಈ ಎಲ್ಲಾ ಸಂಸ್ಥೆಗಳನ್ನೇ ಹಿಂದಕ್ಕೆ ಭರವಸೆ ಮೂಡಿಸಿರುವ ಲಸಿಕೆಗಳಿಗಿಂತಲೂ ಬೇಗ ಸಿದ್ಧವಾಗಿ ಮಾರುಕಟ್ಟೆಗೆ ಬರಲು ರೆಡಿಯಾಗಿದೆ ಆರ್ ಸಂಜೀವಿನಿ. ಇಷ್ಟಕ್ಕೂ ಆರ್ ಸಂಜೀವಿನಿ ಅಂದ್ರೇನು ಅಂದ್ರ ಅದನ್ನ ಹೇಳೋ ಮುಂಚೆ ಲಸಿಕೆ ಅಂದ್ರೇನು, ಹೇಗೆ ಅದು ಕೊರೋನಾ ವಿರುದ್ಧ ಹೋರಾಡುತ್ತೆ ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. ಒಂದು ಸೋಂಕಿನ ವಿರುದ್ಧ ಹೋರಾಡಬಲ್ಲ ರೋಗ ನಿರೋಧಕ ಶಕ್ತಿ ವ್ಯವಸ್ಥೆಯನ್ನ ವೃದ್ಧಿಸೋದೇ ಲಸಿಕೆಯ ಕೆಲಸ. ಲಸಿಕೆಯನ್ನ ನೀಡಿದ್ರೆ ರೋಗಿಯ ದೇಹದಲ್ಲಿರೋ ರೋಗದ ವಿರುದ್ಧ ಹೋರಾಡುವ ಮಗದೊಂದು ಬಲಿಷ್ಠ ಬ್ಯಾಕ್ಟೀರಿಯಾ ಸೃಷ್ಟಿಯಾಗುತ್ತೆ. ಆಗ ಕೊರೋನಾ ರೋಗಿ ಗುಣಮುಖನಾಗ್ತಾನೆ. ಇದೀಗ ಕೊರೋನಾದಿಂದ ಗುಣಮುಖವಾಗಿರೋ ಇಂಥದ್ದೇ ಲಸಿಕೆ ರೆಡಿಯಾಗಿದೆ. ಆ ಲಸಿಕೆ ಹಿಂದೆ ಸಾಕಷ್ಟು ದೇಶಗಳು ಬಿದ್ದಿದ್ದು ಆ ಲಸಿಕೆ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ಯಾಕಂದ್ರೆ ಆ ದಿವ್ಯೌಷಧವನ್ನ ತಯಾರಿಸಿರೋದು ಬಲಾಢ್ಯ ರಾಷ್ಟ್ರ. ಆದ್ರೆ ಆ ಬಲಾಢ್ಯ ರಾಷ್ಟ್ರ ಅಮೆರಿಕಾವೂ ಅಲ್ಲ, ಚೀನಾನೂ ಹೌದು. ರಾಮಾಯಣದಲ್ಲಿ ಲಕ್ಷ್ಮಣ ಅಸುನೀಗಿದಾಗ ಹನುಮಂತ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಂತೆ ಈಗ ಆ ಒಂದು ದೇಶ ಕೊರೋನಾದಿಂದ ಕಂಗೆಟ್ಟಿರೋ ಜಗತ್ತಿಗೆ ಆರ್ ಸಂಜೀವಿನಿಯನ್ನು ಹೊತ್ತು ತರ್ತಿದೆ. ಈ ಸಂಜೀವಿನಿ ಬಗ್ಗೆ ಒಂದಷ್ಟು ಮಾಹಿತಿನ ಬಿಚ್ಚಿಡದ ಆ ದೇಶ ಇದು ಕೊರೋನಾನ ಕೊಲ್ಲೋದ್ರಲ್ಲಿ ಫೇಮಸ್ ಅಂತಷ್ಟೇ ಹೇಳ್ತಾ ಇದೆ. ಎಷ್ಟಕ್ಕೂ ಯಾವ ದೇಶ ಕೊರೋನಾಗೆ ಮೊದಲ ಔಷಧಿ ಕಂಡು ಹಿಡಿದಿದೆ? ಯಾವುದು ಈ RRR ಸಂಜೀವಿನಿ? ಯಾಕೆ ಈ RRR ಢವಢವ ಶುರುವಾಗಿದೆ ಅಂದ್ರ ಇಲ್ಲೇ ಇರೋದು ಅಮೆರಿಕಾವನ್ನ ದಿಗ್ಭ್ರಮೆಗೊಳಿಸಿರೋ RRR ಸೀಕ್ರೆಟ್. ಎರಡು ತಿಂಗಳ ಸತತ ಪ್ರಯತ್ನ ಕೊನೆಗೂ ಫಲ ಕೊಟ್ಟೇ ಬಿಡ್ತಾ. ಆರ್ ಸಂಜೀವಿನಿ ಬಗ್ಗೆ ಆ ಅಧ್ಯಕ್ಷ ಹೇಳಿದ್ದೇನು? ಆತನ ಮಗಳಿಗೆ ಯಾಕೆ ಮೊದಲ ಲಸಿಕೆ? ಅಂತೂ ಇಂತೂ ಬಂದ ಆರ್ ಲಸಿಕೆ ಅದೆಷ್ಟು ಪವರ್ಫುಲ್ ಗೊತ್ತಾ? ಈ ಕುರಿತ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಚಿಕ್ಕ ಬ್ರೇಕ್ ಆದ ಒಂದಲ್ಲ ಎರಡಲ್ಲ 210 ದೇಶಗಳ ಕಣ್ಣಲ್ಲಿ ಈಗ ಸಂತಸ ಕಾಣ್ತಾ ಇದೆ. ಕೊನೆಗೂ ಅಂತೂ ಲಸಿಕೆ ಸಿಕ್ತಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟಕ್ಕೂ ಏನಿದು ಆರ್ ಸಂಜೀವಿನಿ? ಯಾವ ದೇಶ ಕೊರೋನಾಗೆ ಮೊದಲ ಲಸಿಕೆ ಕಂಡು ಹಿಡಿದಿದ್ದು ಅಂದ್ರ ಈ ಸ್ಟೋರಿ ನೋಡಿ. ನೋಂದಣಿಯಾಯಿತು ಮೊದಲ ಕೊರೋನಾ ಲಸಿಕೆ. ಹೌದು, ಎಷ್ಟು ದಿನ ಕೊರೋನಾಗೆ ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿತ್ತು. ಆದ್ರೀಗ ಕೊರೋನಾಗೆ ಮೊದಲ ಔಷಧಿ ಸಿದ್ಧವಾಗಿದೆ. ಈಗಾಗಲೇ ನೋಂದಣಿಯೂ ಆಗಿದೆ. ಎಷ್ಟಕ್ಕೂ ಯಾವಾಗ ಲಸಿಕೆ ಕೈ ಸೇರುತ್ತಪ್ಪ? ಯಾವ ದೇಶ ಕೊರೋನಾಗೆ ಲಸಿಕೆ ಕಂಡು ಹಿಡಿಯುತ್ತಪ್ಪ ಅಂದ್ರ ಜಗತ್ತಿಗೆ ಅಂತೂ ಇಂತೂ ಕೊರೋನಾ ಲಸಿಕೆಯ ಖುಷಿ ಸುದ್ದಿ ಹಂಚಿದೆ ರಷ್ಯಾ. ಎರಡು ತಿಂಗಳ ಸತತ ಪ್ರಯತ್ನಕ್ಕೆ ರಷ್ಯಾಗೆ ಸಿಕ್ತು ಯಶಸ್ಸು. ಎಸ್, ರಷ್ಯಾದಲ್ಲಿ ಅಭಿವೃದ್ಧಿಯಾಗಿರೋ ಕೊರೋನಾ ಲಸಿಕೆ ಜನರ ಬಳಕೆಗೆ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಜಗತ್ತಿನ ಮೊದಲ ಲಸಿಕೆ ನೋಂದಣಿಯಾಗಿದ್ದು ಮಾಸ್ಕೋದ ಗಮೇಲಿಯಾ ಸಂಶೋಧನಾ ಸಂಸ್ಥೆ ಹಾಗೂ ರಷ್ಯಾದ ರಕ್ಷಣಾ ಸಚಿವಾಲಯ ಕೊರೋನಾಗೆ ಮೊದಲ ಲಸಿಕೆಯನ್ನ ಸಿದ್ಧಪಡಿಸಿದೆ.
ಈ ಲಸಿಕೆಯನ್ನ ರಷ್ಯಾ ಸತತ 2 ತಿಂಗಳ ಪ್ರಯತ್ನದೊಂದಿಗೆ ಕಂಡು ಹಿಡಿದಿದ್ದು 2 ಮತ್ತು 3ನೇ ಹಂತದ ಪ್ರಯೋಗದಲ್ಲೂ ಸಕ್ಸಸ್ ಆಗಿದೆ. 38 ಜನರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿರೋ ಕಾರಣಕ್ಕೆ ಈ ಲಸಿಕೆ ಕೊರೋನಾ ವಿರುದ್ಧ ಹೋರಾಡಬಲ್ಲ ಔಷಧಿ ಅಂತ ನೋಂದಣಿ ಮಾಡಲಾಗಿದೆ. ಹಾಗಾದ್ರೆ ಈ ಲಸಿಕೆ ಯಾವಾಗ ಮಾರುಕಟ್ಟೆಗೆ ಬರುತ್ತೆ ಅಂದ್ರೆ ಇದೇ ಅಕ್ಟೋಬರ್ಗೆ. ಅಕ್ಟೋಬರ್ಗೆ ಮಾರುಕಟ್ಟೆಯಲ್ಲಿ ಸಿಗುತ್ತಾ ಆರ್ ಸಂಜೀವಿನಿ? ಹೌದು, ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಲಸಿಕೆ ಮಾನವನ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಿಂದ ಕೊರೋನಾ ವಿರುದ್ಧ ಹೋರಾಡುವ ಶಕ್ತಿ ಹೊಂದಿದೆ. ಅಲ್ಲದೆ ಈ ಲಸಿಕೆಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ತನ್ನ ಮಗಳು ಮರಿಯಾ ಪುಟಿನ್ಗೆ ಮೊದಲಿಗೆ ಹಾಕಿಸಿದ್ದು ಲಸಿಕೆಯ ಪವರ್ ಎಂಥದ್ದು ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಈಗ ಎಲ್ಲಾ ದೇಶಗಳ ಕಣ್ಣು ರಷ್ಯಾದ ಲಸಿಕೆ ಮೇಲೆ ಬಿದ್ದಿದೆ. ಇದೀಗ ಈ ಲಸಿಕೆಯನ್ನ ಡೋಸ್ ಲೆಕ್ಕದಲ್ಲಿ ತಯಾರಿಸಿ ಬಿಡುಗಡೆ ಮಾಡೋದು ಬಾಕಿ ಇದೆ. ಆದರೆ ರಷ್ಯಾದ ಸಂಜೀವಿನಿ ಜೊತೆಗೆ ಇನ್ನೊಂದು ಆರ್ ಸಂಜೀವಿನಿ ಜಗತ್ತಿಗೆ ಮತ್ತಷ್ಟು ಭರವಸೆ ಮೂಡಿಸ್ತಿದೆ. ಎಷ್ಟಕ್ಕೂ ಯಾವುದು ಆ ಆರ್ ಸಂಜೀವಿನಿ ಅಂದ್ರ ಅದುವೇ ಅಮೆರಿಕ ಪಾಲಿನ ದಿವ್ಯೌಷಧ, ಜಗತ್ತಿನ ಪಾಲಿನ ಸಂಜೀವಿನಿ ಪರ್ವತ. ರಷ್ಯಾದಿಂದ ಜಗತ್ತಿನ ಮೊದಲ ಕೊರೋನಾ ಲಸಿಕೆ ನೋಂದಣಿಯಾಗಿದೆ. ಈ ಸುದ್ದಿ ಅದೆಷ್ಟೋ ದೇಶಗಳ ಕಣ್ಣು ಕುಕ್ತಾ ಇದೆ. ಆದ್ರೆ ರಷ್ಯಾ ಲಸಿಕೆ ಜೊತೆಗೆ ಮಗದೊಂದು ಆರ್ ಸಂಜೀವಿನಿ ಜಗತ್ತಿಗೆ ಭರವಸೆ ಮೂಡಿಸಿದೆ. ಅದ್ಯಾವ ಲಸಿಕೆ ಅನ್ನೋದನ್ನ ಹೇಳ್ತೀವಿ, ಚಿಕ್ಕ ಬ್ರೇಕ್. ಶಕ್ತಿ ಹೆಚ್ಚಿಸುವ ಲಸಿಕೆನ ಅಭಿವೃದ್ಧಿಪಡಿಸಿಲ್ಲ. ಅಮೆರಿಕ ಕೂಡ ಪವರ್ಫುಲ್ ಆರ್ ಲಸಿಕೆಯೊಂದನ್ನ ರೆಡಿ ಮಾಡಿದೆ. ಯಾವುದು ಆ ಆರ್ ಲಸಿಕೆ, ಅದರ ಶಕ್ತಿ ಎಂಥದ್ದು ಅನ್ನೋ ರಿಪೋರ್ಟ್ ಎಲ್ಲಿದೆ ನೋಡಿ. ಕೊರೋನಾಗೆ ಮದ್ದು ಕಂಡು ಹಿಡಿಯೋಕೆ ಶತಾಯಗತಾಯ ನಾನಾ ದೇಶದ ಎಕ್ಸ್ಪರ್ಟ್ಗಳು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಕೂಡ. ಆದ್ರೆ ರಷ್ಯಾ ಅಂತೂ ಇಂತೂ ಕೊರೋನಾ ಲಸಿಕೆ ಕಂಡು ಹಿಡಿದಿರೋದಾಗಿ ಹೇಳಿದೆ. ಆದ್ರೆ ರಷ್ಯಾ ಲಸಿಕೆಗೂ ಮುನ್ನ ಜಗತ್ತಿಗೆ ವಿಶ್ವಾಸ ಮೂಡಿಸಿದ್ದು ಅಮೆರಿಕದ ಆರ್ ಲಸಿಕೆ. ಅರೆ ಇದ್ಯಾವ್ದ್ರಿ ಆರ್ ಲಸಿಕೆ ಅಂದ್ರ ಅದುವೇ ರೆಮ್ಡಿಸಿವಿರ್. ಹೌದು, ಅಮೆರಿಕ ಸರ್ಕಾರದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಹಾಗೂ ಮಡರ್ನಾ ಕಂಪನಿ ಸೇರಿ ಸಿದ್ಧಪಡಿಸಿರೋ ಲಸಿಕೆನೇ ರೆಮ್ಡಿಸಿವಿರ್. ಇದನ್ನ 2014ರಲ್ಲಿ ಎಬೋಲಾಗೆ ಅಂತ ಕಂಡು ಹಿಡಿದಿದ್ರು. ಆದ್ರೆ ಈ ಲಸಿಕೆ ಆಗ ಎಬೋಲಾ ವಿರುದ್ಧ ಹೋರಾಡಿರಲಿಲ್ಲ. ಆದ್ರೀಗ ಇದೇ ಲಸಿಕೆನ ಅಭಿವೃದ್ಧಿಪಡಿಸಿರೋ ಅಮೆರಿಕ ರೋಗಿಗಳಿಗೆ ಲಸಿಕೆ ನೀಡಿ ಕೊರೋನಾದಿಂದ 11 ದಿನದಲ್ಲಿ ಗುಣಮುಖರಾಗಿಸ್ತಾ ಇದೆ. ಹೀಗಾಗಿ ಅಮೆರಿಕದ ಆರ್ ಲಸಿಕೆ ಮೇಲೂ ಜಗತ್ತಿಗೆ ಭರವಸೆ ಮೂಡಿದೆ. ಒಟ್ಟಾರೆ ರ್ಯಾಪಿಡ್ ಆಗಿ ಹರಡ್ತಾ ಇದ್ದ ರಾಕ್ಷಸ ಕೊರೋನಾ ವಿರುದ್ಧ ರಷ್ಯಾ ಮೊದಲ ಲಸಿಕೆ ನೋಂದಾಯಿಸಿದ್ರೆ ಅಮೆರಿಕ ರಕ್ಕಸ ಕೊರೋನಾನ ಕೊಲ್ಲಲು ರೆಮ್ಡಿಸಿವಿರ್ ಲಸಿಕೆಯನ್ನ ಬಳಸ್ತಾ ಇದೆ. ಈ 2 ಲಸಿಕೆ ಮೇಲೆ ಮಾತ್ರ ಜಗತ್ತು ಭರವಸೆ ಇಟ್ಟಿಲ್ಲ. ಏನು 4 ಲಸಿಕೆ ಮೇಲೆ ವಿಶ್ವಾಸವನ್ನ ಇರಿಸಿದೆ. ಹೀಗಾಗಿ ಅತಿ ಶೀಘ್ರದಲ್ಲಿ ಕೊರೋನಾನ ಕೊಲ್ಲೋ ಸಂಜೀವಿನಿ ಕೈ ಸೇರೋ ನಿರೀಕ್ಷೆ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.